ನೋಡಿ ಫ್ರೆಂಡ್ಸ್, ನಾವು ಬಾದಾಮಿಗೆ ಬಂದಿದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಬಾದಾಮಿಯಲ್ಲಿರ್ತಕ್ಕಂಥ ಕೇವ್ ಫ್ರೆಂಡ್ಸ್. ನಾವು ಕೇವ್ ನೋಡೋದಕ್ಕಿಂತ ಮೊದಲು ನಾವು ಭೂತನಾಥ ಮಂದಿರಕ್ಕೆ ಹೋಗ್ತಾ ಇದ್ವಿ. ನಾವು ಭೂತನಾಥ ಮಂದಿರಕ್ಕೆ ಹೋಗೋದಕ್ಕಿಂತ ಮೊದಲು ನಾವು ಈ ಕೇವ್ದ ಮುಂಭಾಗದಲ್ಲಿ ನಾವು ಹೋಗಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ಹೀಗೆ ನಾವು ಇವಾಗ ಭೂತನಾಥ ಮಂದಿರ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಈ ಕಡೆ ಹೋಗುವಾಗ ಬಲಬದಿಗೆ ಇಲ್ಲಿ ಕೇವ್ ಇದೆ, ಮತ್ತು ಹಾಗೆ ಮುಂದೆ ಹೋಗಬೇಕು ಫ್ರೆಂಡ್ಸ್. ನೋಡಿ, ಇವಾಗ ನಾವು ಭೂತನಾಥ ಮಂದಿರಕ್ಕೆ ಹೋಗ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬಾಗಿಲಿದೆ. ಈ ಬಾಗಿಲಿನ ಮುಖಾಂತರ ನಾವು ಒಳಗಡೆ ಹೋಗಬೇಕು. ಇಲ್ಲಿ ಮುಂದೆ ವಸ್ತು ಸಂಗ್ರಹಾಲಯ ಬರುತ್ತೆ ಫ್ರೆಂಡ್ಸ್. ಹೀಗೆ ಮುಂದೆ ಹೋಗಬೇಕು ಫ್ರೆಂಡ್ಸ್. ನಾವು ವಸ್ತು ಸಂಗ್ರಹಾಲಯಕ್ಕೆ ಹೋಗುವಾಗ ನಾವು ಬಲಬದಿಯಲ್ಲಿ ಈ ರೀತಿಯಲ್ಲಿ ಒಂದು ಹಾಕಿರ್ತಕ್ಕಂಥದ್ದು. ಇದು 1976ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಬಾದಾಮಿ ಸುತ್ತಲ ಊರುಗಳಲ್ಲಿ ದೊರೆತ ಇತಿಹಾಸ ಪೂರ್ವ ಕಾಲದ ವಸ್ತುಗಳು ಮತ್ತು ಇತಿಹಾಸ ಪೂರ್ವ ಕಾಲದ ಗವಿಯೊಂದರ ಮಾದರಿ, 3ನೇ ಗುಹೆಯಲ್ಲಿದ್ದ ವರ್ಣಚಿತ್ರದ ಪ್ರತಿ ಮಾದರಿಗಳು, ಈ ಪರಿಸರದಲ್ಲಿ ಚದರಿ ಬಿದ್ದಿದ್ದ ಸೂರ್ಯ, ಲಕುಳಿಶ, ವಿಷ್ಣು, ಸಪ್ತಮಾತೃಕೆಯರು, ದುರ್ಗಾ ಮುಂತಾದ ಅನೇಕ ಶಿಲ್ಪಗಳನ್ನು ಸಂಗ್ರಹಿಸಿ ಇಡಲಾಗಿದೆ. ಬನ್ನಿ ನೋಡುವ. ಈ ಒಂದು ವಸ್ತು ಸಂಗ್ರಹಾಲಯ ಫ್ರೆಂಡ್ಸ್ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಇರುತ್ತೆ, ಮತ್ತು ಶುಕ್ರವಾರ ದಿನ ರಜೆ ಇರುತ್ತೆ ಫ್ರೆಂಡ್ಸ್. ನಾವು ವಸ್ತು ಸಂಗ್ರಹಾಲಯ ನೋಡೋದಕ್ಕಿಂತ ಮೊದಲು 5 ರೂಪಾಯಿ ಕೊಟ್ಟು ನಾವು ಟಿಕೆಟನ್ನು ಖರೀದಿ ಮಾಡ್ಕೋಬೇಕು. ಕ್ಯಾಕ್ಟಸ್ ಇದೆ. ಇದು ಒಂದು ಸಸ್ಯ ಜಾತಿಗೆ ಸೇರಿರ್ತಕ್ಕಂಥದ್ದು. ನೋಡಿ, ಇದು ಎಲ್ಲ ಇದ್ರ ಮೇಲೆಲ್ಲ ಮುಳ್ಳು ಇರುತ್ತೆ ಫ್ರೆಂಡ್ಸ್. ನೋಡಿ ಯಾವ ರೀತಿಯಲ್ಲಿದೆ ಅಂತ. ಗಜಲಕ್ಷ್ಮಿ ಆನೆ ಮತ್ತು ಮಹಿಷಾಸುರನ ಮರ್ದಿನಿ ಎಲ್ಲವೂ ಚಾಲುಕ್ಯರ ಕಾಲದಲ್ಲಿ. ಇದು ಶಿವ.